ನೋಡಿ, ಭಾಳ ದಿನಗಳ ಒಂದು ಗೊಂದಲ ಮಾಧ್ಯಮದಲ್ಲೇ ನಾನು ಹೇಳಿದ್ದೆ. ಪಕ್ಷದ ಆಂತರಿಕ ವಿಚಾರ ಬೀದಿರಂಪ ಆಗೋದು ಬೇಡ, ವರಿಷ್ಠರ ಮಧ್ಯಪ್ರವೇಶ ಮತ್ತು ಸ್ಪಷ್ಟವಾಗಿ ಒಂದು ತೀರ್ಮಾನ ಆಗಬೇಕು ಅಂತ. ಈಗ ಪಕ್ಷದ ವರಿಷ್ಠರು ತೀರ್ಮಾನದ ಮೇರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಗೌರವ ರಾಜ್ಯಪಾಲರು ಅದನ್ನು ಅಂಗೀಕಾರ ಮಾಡಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ ಸಚಿವ ಸಂಪುಟ ಸಂಪೂರ್ಣವಾಗಿ ವಿಸರ್ಜನೆ ಆಗಿದೆ. ಹೊಸ ಸರ್ಕಾರ ರಚನೆ ಆಗಬೇಕು. ಕಾಂಗ್ರೆಸ್ಗೆ ನಿಗದಿತ ಬೆಂಬಲ ತನ್ನ ಶಾಸಕರದು ಆ ಸಂಖ್ಯೆ ಬಲದ ಮೇಲೆ ಇರೋದ್ರಿಂದ ಹೊಸ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಬೇಕಾಗಿದೆ. ಬಹುಶಃ ನಾಳೆ ಈ ಪ್ರಕ್ರಿಯೆಗೆ ಚಾಲನೆ ಸಿಗಬಹುದು. ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ವರಿಷ್ಠರು ಮತ್ತು ಶಾಸಕರು ಇದ್ದಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹೊಸ ಸರ್ಕಾರದಲ್ಲಿ ಹಾಲಿ ಇರುವಂತಹ ಸಚಿವರು ತ್ಯಾಗ ಮಾಡುವಂತಹ ಮನಸ್ಥಿತಿ ಹೊಂದ್ಕೊಂಡಿದ್ದಲ್ಲಿ ಹೊಸಬರಿಗೆ ಅವಕಾಶ ಸಿಕ್ಕುವಂಥದ್ದು ಸಾಧ್ಯ ಆಗುತ್ತೆ. ಪ್ರಥಮ ಬಾರಿ, ದ್ವಿತೀಯ ಬಾರಿ ಅಥವಾ ಹಿರಿಯ ಶಾಸಕರು ಅನ್ನೋದು ಏನಿದೆ, ಬಹುಶಃ ನಮ್ಮ ಸಿದ್ಧಾಂತ ಸ್ಪಷ್ಟವಾಗಿ ನಮ್ಮ ಕಾರ್ಯವೈಖರಿ ಈ ರಾಜ್ಯದ ಜನರಿಗೆ ನಾವು ನೀಡಬೇಕಾಗಿರುವಂಥ ಆಡಳಿತ, ಅನುಭವ ಇರುವಂಥವರು ಮತ್ತು ಹೊಸತನದಲ್ಲಿ ಆಡಳಿತದ ವ್ಯವಸ್ಥೆ ಚುರುಕುಗೊಳಿಸುವಂಥವ್ರನ್ನ ಅವಕಾಶ ಸಿಗಬೇಕು. ಹೊಸ ನಾಯಕರ ಸೃಷ್ಟಿ ಕೂಡ ಇದರಲ್ಲಿ ಆಗಬೇಕು ಅನ್ನೋ ನಮ್ಮ ಅಪೇಕ್ಷೆ ಇದೆ. ಬಹುಶಃ ಹೊಸ ಸರ್ಕಾರ ಏನು ಈ ರಾಜ್ಯದ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಕಳೆದ 3 ವರ್ಷಗಳಲ್ಲಿ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಂತಹ ಮಾತು ನುಡಿದಂತೆ ನಡೆಯುವಂತಹ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಜನರಿಗೆ ತಲುಪಿಸಿದ್ದೇವೆ. ಆಡಳಿತ ವ್ಯವಸ್ಥೆ ಇನ್ನಷ್ಟು ಚುರುಕುಗೊಳಿಸುವಂಥದ್ದಕ್ಕೆ ಹೊಸ ಸರ್ಕಾರ ಮುಂದಾಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನಾನೂ ಕೂಡ ಈ ಸಚಿವ ಸಂಪುಟದಲ್ಲಿ ಸೇರಬೇಕು ಅನ್ನೋ ಆಸೆ ಇದ್ದರೂ ನನಗೆ ಪಕ್ಷ ಗುರುತಿಸುತ್ತೆ ಅನ್ನೋ ವಿಶ್ವಾಸ ನನಗಿದೆ.